ಹಾಯ್ ಹಲೋ ನಮಸ್ಕಾರ. 9 ಲೈವ್ ವಾಹಿನಿಯ ಮಾರ್ಗದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ವೀಕ್ಷಕರೇ, ಇನ್ನೇನು ಪರೀಕ್ಷೆಗಳ ಹತ್ತಿರ ಬರ್ತಿವೆ. ಹೀಗಾಗಿ ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷೆಯ ಭಯ ಕಾಡುತ್ತಿದೆ. ಹೀಗಾಗಿ ನಿಮ್ಮ 9 ಲೈವ್ ವಾಹಿನಿ ಮಾರ್ಗದರ್ಶನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದೆ. ಈ ಕಾರ್ಯಕ್ರಮದ ಮೂಲಕ ವಿಷಯ ತಜ್ಞರ ಮೂಲಕ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಲಿದ್ದೇವೆ. ವಿಶೇಷವಾಗಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೇಗೆ ಸಿದ್ಧರಾಗಬೇಕು, ಪ್ರಮುಖವಾಗಿ ಸಿಲೆಬಸ್ ಯಾವುದು, ಪಠ್ಯಪುಸ್ತಕದಲ್ಲಿರುವ ಅತ್ಯಂತ ಇಂಪಾರ್ಟೆಂಟ್ ಭಾಗಗಳು ಯಾವುವು ಅನ್ನೋದೆಲ್ಲವನ್ನು ಆಯಾ ವಿಷಯಗಳ ಸಂಬಂಧಿಸಿದ ಎಕ್ಸ್ಪರ್ಟ್ಗಳೇ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇನ್ನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕನ್ನಡ ಸಬ್ಜೆಕ್ಟ್ ಸಂಬಂಧಿಸಿದ ಎಕ್ಸ್ಪರ್ಟ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೀಕ್ಷಕರೇ, ಅವರು ನೀಲಂ ವಾರದ್ ಅಂತ ಹೇಳಿ. ಮೇಡಮ್, ತಮಗೆ ನಮ್ಮ ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೇಡಮ್ ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ? ನಮಸ್ತೆ, ಜೈ ಹಿಂದ್. ನನ್ನ ಹೆಸರು ನೀಲಂ ವಾರದ್, BA B.Ed. ಕಳೆದ 32 ವರ್ಷಗಳಿಂದ ನಾನು KLE MR ಸಾಕ್ರೆ CBSE ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಂಶುಪಾಲರು ಅಂತ ಹೇಳಿದ್ರೆ ಶ್ರೀಯುತ ಮಂಜುನಾಥ್ ಮಾನ್ವಿಯವರು. ಕನ್ನಡ ಸಬ್ಜೆಕ್ಟ್ ರಿಲೇಟೆಡ್ ಮಾಹಿತಿಯನ್ನು ಗೈಡ್ಲೈನ್ಸ್ ಅನ್ನು ಅವ್ರು ಹೇಳುತ್ತಾರೆ. ಏನೆಲ್ಲ ಇಂಪಾರ್ಟೆಂಟ್ ಇದೆ, ಯಾವೆಲ್ಲ ಮೀನ್ಸ್ ಹೇಗೆಲ್ಲ ಪ್ರಿಪೇರ್ ಆಗಬೇಕು ಕನ್ನಡ ಸಬ್ಜೆಕ್ಟ್ ರಿಲೇಟೆಡ್ ಎಕ್ಸಾಮಿಗೆ. CBSE ಹುಡುಗರ ಅಂದ್ರೆ ಎಕ್ಸಾಮಿಗೆ CBSE ಇರಲಿ ಅಥವಾ ಸ್ಟೇಟ್ ಸಿಲೆಬಸ್ ಇರಲಿ, ಸಬ್ಜೆಕ್ಟ್ ಕನ್ನಡ ರಿಲೇಟೆಡ್ ಸಬ್ಜೆಕ್ಟ್ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದು ಹೇಳ್ತಾರೆ, ಹೇಗ್ ಬರೀಬೇಕು, ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ, ಏನೆಲ್ಲ ಇಂಪಾರ್ಟೆಂಟ್ ಅನ್ನೋದು ಹೇಳ್ತಾರೆ. ಬನ್ನಿ ಮೇಡಮ್ ಅವರಿಗೆ ಕೇಳೋಣ. ಮೇಡಮ್, ನಮ್ಮ ಸ್ಟೂಡೆಂಟ್ಸಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ನಿಮ್ಮ ವ್ಯೂಸ್ ಅನ್ನು ಹೇಳ್ಬೋದು, ಗೈಡ್ಲೈನ್ಸ್ ಅನ್ನು ಕೊಡ್ಬೋದು. ಮೇಡಮ್, ಕ್ಯಾರಿ ಆನ್ ವಿತ್ ಯುವರ್ ಪ್ರೋಗ್ರಾಮ್. ಮೇಡಮ್, ಓಕೆ. 2024-25ನೇ ಸಾಲಿನ ನನ್ನ ಎಲ್ಲ 10ನೇ ತರಗತಿ CBSE ವಿದ್ಯಾರ್ಥಿಗಳಿಗೆ ಕನ್ನಡದ ವಿಷಯದ ಪರೀಕ್ಷೆಯ ಕುರಿತಾಗಿ ಮಾರ್ಗದರ್ಶನ ಕೊಡುವ ಪ್ರಯುಕ್ತ ನಾನೀಗ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಿಲೆಬಸ್ ಹೇಗಿದೆ ಅಂದ್ರೆ ಕನ್ನಡದ ವಿಷಯ ಕುರಿತು ಕರಿಕ್ಯುಲಮ್ ಹೇಗಿದೆ ಅನ್ನೋದನ್ನ ನೋಡೋದನ್ನ. 5 ಪಾಠಗಳು, 5 ಪದ್ಯಗಳು ಹಾಗೂ 4 ಪೂರಕ ಪಾಠ. ಹಾಗಾದ್ರೆ 5 ಪಾಠಗಳು ಅಂತ ಹೇಳಿದ್ರೆ ಯಾವುವು? ಯುದ್ಧ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ ಮತ್ತು ಶಬರಿ, ಇವು ಪಾಠಗಳು. ನಂತರ ಪದ್ಯ ಅಂತ ಹೇಳೋದಾದ್ರೆ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ಹಲಗಲಿಯ ಬೇಡರು, ಹಸಿರು ಹಾಗೂ ವೀರಲವ. ಪೂರಕ ಪಾಠ ಅಂತ ಹೇಳೋದಾದ್ರೆ ವಸಂತ ಮುಖ ತೋರಲಿಲ್ಲ, ಭಗತ್ ಸಿಂಗ್, ಉದಾತ್ತ ಚಿಂತನೆಗಳು, ವಚನಗಳು. ಇದಿಷ್ಟು ಸಿಲೆಬಸ್ ಅಂದ್ರೆ ಕರಿಕ್ಯುಲಮ್, ಕನ್ನಡದ ವಿಷಯವಾಗಿ ಇದು ಕರಿಕ್ಯುಲಮ್ ಅಂತ ಆಯ್ತು. ಹಾಗಾದ್ರೆ ಇನ್ನು ಮುಂದಿನ ವಿಷಯಕ್ಕೆ ಬರೋದಾದ್ರೆ ಪ್ರಶ್ನೆ ಪತ್ರಿಕೆಯ ಮಾದರಿ. ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರ್ತದೆ? ಈಗಾಗಲೇ ನೀವು ಪ್ರಿಪರೇಟರಿ 1, 2, 3 ನಿಮ್ಮ ಶಾಲೆಗಳಲ್ಲಿ ಎಲ್ಲ ಬರೆದಿದ್ದೀರಾ. ಪ್ರಶ್ನೆ ಪತ್ರಿಕೆಯ ವಿಷಯವಾಗಿ ನಿಮಗೆಲ್ಲ ಮಾಹಿತಿ ಗೊತ್ತೂ ಇದೆ. ಅದನ್ನು ನಾನು ನಿಮಗೆ ರೀಕಾಲ್ ಅಂತ ಹೇಳ್ತಾ ಇದ್ರಲ್ಲ, ಅದರ ಕುರಿತಾಗಿ 2 ಮಾತುಗಳನ್ನು ಹೇಳ್ತೀನಿ. ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ? ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿ. ಪಾರ್ಟ್ 1ನಲ್ಲಿ ಸೆಕ್ಷನ್ A ಮತ್ತು ಸೆಕ್ಷನ್ B, ಪಾರ್ಟ್ 2ನಲ್ಲಿ ಸೆಕ್ಷನ್ C ಮತ್ತು ಸೆಕ್ಷನ್ D ಅಂತ ಇರ್ತದೆ. ಹಾಗಾದರೆ ಪಾರ್ಟ್ 1 ಸೆಕ್ಷನ್ A ಏನಿರ್ತದೆ? ಅಪಠಿತ ಗದ್ಯ ಅಂದರೆ ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತಾರೆ. ಅಪಠಿತ ಗದ್ಯದಲ್ಲಿ MCQ ಅಂತ 5 ಕ್ವಶನ್ಸನ್ನು ಕೇಳಿರ್ತಾರೆ. ಆ ಗದ್ಯವನ್ನು ಕೊಟ್ಟಂತಹ ಅಪಠಿತ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ MCQ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಮತ್ತೆ ಅದರಂತೆಯೇ ಇನ್ನೊಂದು ಅಪಠಿತ ಗದ್ಯವನ್ನೇ ಕೊಟ್ಟಿರ್ತಾರೆ, ಅದು ಕೂಡ 5 ಅಂಕಗಳನ್ನು ಇಟ್ಟಿರ್ತಾರೆ ಅದಕ್ಕೆ. ಅದರಲ್ಲೂ ಕೂಡ MCQ ಪ್ರಶ್ನೆಗಳೇ ಬರ್ತವೆ. ಅದಾದ ನಂತರ ಇನ್ನೊಂದು 10 ಮಾರ್ಕ್ಸ್ ಇದು ಅಂತೇಳಿ ಪಠಿತ ಗದ್ಯ ಮತ್ತೆ ಪಠಿತ ಪದ್ಯ. ನಿಮಗೆ ಕಲಿಸಿರ್ತಕ್ಕಂಥ ಪಾಠದಲ್ಲಿನೇ ನಡುವಿನ ಅಥವಾ ಮಧ್ಯದ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು, ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದರ ಮೇಲೆ 5 ಮಾರ್ಕಿನ ಡೈರೆಕ್ಟ್ ಪ್ರಶ್ನೆಗಳಿರ್ತಾವಲ್ಲಿ. ಅಪಠಿತದಲ್ಲಿ MCQ ಕೊಟ್ಟಿರ್ತಾರೆ, ಪಠಿತದಲ್ಲಿ ಡೈರೆಕ್ಟ್ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಹೀಗಾಗಿ ನೀವು ಆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿನೇ ಉತ್ತರ ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳನ್ನು ಇಟ್ಟಿರ್ತಾರೆ. ಅದೇ ತೆರನಾಗಿ ಪಠಿತ ಪದ್ಯವನ್ನು ಕೂಡ ಇಟ್ಟಿರ್ತಾರೆ. ನಿಮಗೆ ಕಲಿಸಿದಂತಹ ಪದ್ಯವನ್ನೇ, ಈಗ ಸಂಕಲ್ಪ ಗೀತೆ ಇರ್ಬೋದು ಅಥವಾ ಹಲಗಲಿಯ ಬೇಡರು ಇರ್ಬೋದು, ಶಾಲೆಯಲ್ಲಿ ಗುರುಗಳು ವಿವರಿಸಿ ಹೇಳಿದಕ್ಕಂತಹ ಪದ್ಯವನ್ನೇ ಅವ್ರು ಏನು ಮಾಡಿರ್ತಾರೆ, ನಿಮಗೆ ಇಟ್ಟಿರ್ತಾರೆ. ಅಲ್ಲಿಯೂ ಕೂಡ 5 ಅಂಕಗಳ 5 ಪ್ರಶ್ನೆಗಳು ಇರ್ತವೆ. ಒಂದೊಂದು ಪ್ರಶ್ನೆಗೂ ಒಂದೊಂದು ಅಂಕ.
ಹೀಗಾಗಿ ಒಟ್ಟು ಏನಾಯ್ತು ಇಲ್ಲಿ ಪಠಿತ ಮತ್ತೆ ಅಪಠಿತ ಕೂಡಿ ಏನಾಯ್ತು ಒಟ್ಟು 20 ಮಾರ್ಕ್ಸ್ ಆಯ್ತು. ಅದಕ್ಕೆ ಆ ವಿಭಾಗಕ್ಕೆ ಏನಂತ ಕರೀತಾರೆ ವಾಚನ ಮತ್ತು ಗ್ರಹಿಕಾ ಕೌಶಲ್ಯ. ಆ ಭಾಗದಲ್ಲಿ ಈ ಪಠಿತ ಮತ್ತು ಅಪಠಿತ ಗದ್ಯ ಅಥವಾ ಪದ್ಯಗಳು ಕೂಡ ಬರ್ತವೆ ಅಂತ ಹೇಳಿ. ಹಾಗಾದ್ರೆ ಪಾರ್ಟ್ 1 ನಲ್ಲಿ ಸೆಕ್ಷನ್ ಬಿ, ಇದರಲ್ಲಿ ಏನಿರ್ತದೆ ಅನ್ವಯಿಕ ವ್ಯಾಕರಣ. ಅನ್ವಯಿಕ ಅಂತ ಹೇಳಿದ್ರೆ ಅಪ್ಲೈಡ್ ಗ್ರಾಮರ್, ಅಂದ್ರೆ ನಿಮ್ಮ ಪಾಠಕ್ಕೆ ಸಂಬಂಧಿಸಿದ, ಅಂದ್ರೆ ಬೋರ್ಡಿನಿಂದ ವ್ಯಾಕರಣಾಂಶವನ್ನ ಅಲ್ಲಿಂದನೇ ಕಳಿಸಿರ್ತಾರೆ, ಅದನ್ನೇ ನಾವು ಫಾಲೋ ಮಾಡಬೇಕಾಗ್ತದೆ. ಟೀಚರ್ಸ್ಗಳು ಬೋರ್ಡಿನಿಂದ ಕಳಿಸಿದಂತಹ ವ್ಯಾಕರಣ ಸಂಬಂಧಿ ಸಿಲೆಬಸ್ ಅನ್ನೇ ನಾವು ಕಲಿಸಬೇಕಾಗ್ತದೆ. ಒಟ್ಟಾರೆ ಗ್ರಾಮರ್ ಈ CBSE ಇರೋದಿಲ್ಲ. ಬೋರ್ಡಿನಿಂದ ಏನು ಕಳಿಸಿರ್ತಾರಲ್ಲ ಅದೇ ಗ್ರಾಮರ್ ಅನ್ನ ನಾವು ನಿಮಗೆ ಕ್ಲಾಸಿನಲ್ಲಿ ಹೇಳಿಕೊಟ್ಟಿರ್ತೇವೆ. ಅದರ ಮೇಲೇನೆ ಪ್ರಶ್ನೆ ಪತ್ರಿಕೆ ನಿರ್ಮಿತವಾಗಿರ್ತದೆ ಅಂತ ಹೇಳಿ. ಹಾಗಾದ್ರೆ ಅನ್ವಯಿಕ ವ್ಯಾಕರಣ ಅಂತ ಹೇಳಿದ್ರೆ 15 ಮಾರ್ಕ್ಸ್ ಇಂದು. ಅದರಲ್ಲಿ MCQ, ಅಲ್ಲಿ ಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳಿರೋದಿಲ್ಲ. MCQ ಅಂತ ಹೇಳಿದ್ರೆ ಏನು, 4 ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಅದ್ರ ಜೊತೆಗೆ ಈ ಅನ್ವಯಿಕ ವ್ಯಾಕರಣ 15 ಮಾರ್ಕ್ಸ್ ಇಂದು MCQ, ಮತ್ತೆ ಬಹು ಆಯ್ಕೆ ಪಠ್ಯಗಳ ಅಧ್ಯಯನ ಅಂತೇಳಿ ಅದು 5 ಮಾರ್ಕ್ ಇರ್ತದೆ. ಬಹು ಆಯ್ಕೆ ಪಠ್ಯಗಳ ಅಧ್ಯಯನ ಅಂತ ಹೇಳಿದ್ರೆ ಅದರಲ್ಲಿ ಏನು ಬರ್ತವೆ, ಅದರಲ್ಲಿ MCQನೇ ಇರ್ತವೆ, ಪೂರಕ ಪಾಠಕ್ಕೆ ಸಂಬಂಧಪಟ್ಟಂತಹ. ಓಕೆ, MCQ ಇದ್ದಾಕ್ಷಣ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಹಗುರವಾಗಿರ್ತದೆ ಅಂತ ತಿಳ್ಕೊಬಾರ್ದು. ನಾವು ಅಭ್ಯಾಸ ಮಾಡಿದರೆ ಮಾತ್ರ ನಾವು ಸರಿ ಉತ್ತರವನ್ನು ಆಯ್ದು ಬರೀಲಿಕ್ಕೆ ಅನುಕೂಲವಾಗ್ತದೆ. ನಾವು ಓದ್ದೇನೆ ಬರೆಯೋದಕ್ಕೆ ಆಗೋದಿಲ್ಲ. ಇಷ್ಟು ಒಟ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ಇಲ್ಲಿ, ಒಟ್ಟಾರೆ ಮಾರ್ಕ್ಸ್ ಎಷ್ಟಾಯಿತು, 40 ಮಾರ್ಕ್ ಆಯಿತು. ಯಾವ ಪಾರ್ಟಿಗೆ, ಪಾರ್ಟ್ 1 ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಎರಡೂ ಸೇರಿ ಎಷ್ಟಾಯಿತು, 40 ಮಾರ್ಕ್ಸ್ ಆಯಿತು. ಪಾರ್ಟ್ ಎ 40 ಮಾರ್ಕ್ಸಿಂದ ಮುಗಿತೀಗ. ಈಗ ಪಾರ್ಟ್ 2 ನಲ್ಲಿನೇ ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಡಿ ಕೂಡಿ ಒಟ್ಟಾರೆ 40 ಮಾರ್ಕ್ಸ್. ಹಾಗಾದ್ರೆ ಬರವಣಿಗೆ ಕೌಶಲ್ಯ ಅಂತಕ್ಕಂಥದ್ದು ಅಂದ್ರೆ ಟೋಟಲ್ ಇದರಲ್ಲಿ ಒಟ್ಟಾರೆ ಮಾರ್ಕ್ಸ್ 12 ಮಾರ್ಕ್ಸ್. ಆ ಒಟ್ಟಾರೆ ಮಾರ್ಕ್ಸ್ ನಲ್ಲಿ ಹುದ್ದೆಗಾಗಿ ಅರ್ಜಿ, ಓಕೆ, ಅಂದ್ರೆ ಜಾಬ್ ಅಪ್ಲಿಕೇಶನ್ ಅಂತಿರಲ್ಲ ನೀವು, ಹುದ್ದೆಗಾಗಿ ಅರ್ಜಿ ಕೊಟ್ಟಿರ್ತಾರೆ. ಅಲ್ಲಿ ಚಾಯ್ಸ್ ಇರ್ತದೆ, ಹುದ್ದೆಗಾಗಿ ಅರ್ಜಿನಾದ್ರೂ ನೀವು ಬರಿಬಹುದು ಅಥವಾ ಒಂದು ಮನವಿ ಪತ್ರ. ಓಕೆ, ಎರಡರಲ್ಲಿ ಒಂದನ್ನು ಬರಿಬೇಕು. ಯಾವುದು, ಹುದ್ದೆಗಾಗಿ ಅರ್ಜಿ ಅಥವಾ ಮನವಿ ಪತ್ರ. ಅದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತದೆ, 4 ಮಾರ್ಕ್ಸ್ ಇರ್ತದೆ. ಆಮೇಲೆ ವರದಿ, ಅದಾದಮೇಲೆ ವರದಿ, ರಿಪೋರ್ಟ್ ರೈಟಿಂಗ್ ಅಂತಿರಲ್ಲ, ಆ ವರದಿ ಬರಿಬೋದು, ಅದಕ್ಕೆ 4 ಮಾರ್ಕ್ಸ್. ಒಟ್ಟಾರೆ ಇಲ್ಲಿ ಬರವಣಿಗೆ ನಂತರ ಪ್ರಬಂಧ ಬರೆಯಿರಿ, ಅದಕ್ಕೂ 4 ಮಾರ್ಕ್ಸು. 4 ಮಾರ್ಕ್ಸು ಹುದ್ದೆಗಾಗಿ ಅರ್ಜಿ ಅಥವಾ ಮನವಿ ಪತ್ರ, ಮತ್ತು 4 ಮಾರ್ಕ್ಸು ವರದಿ ರಚನೆ, ಇನ್ನೊಂದು 4 ಮಾರ್ಕ್ಸು ಪ್ರಬಂಧ ಬರೆಯಿರಿ. ಆ ಪ್ರಬಂಧದಲ್ಲಿ ಏನು ಕೊಟ್ಟಿರ್ತಾರೆ, ಇಲ್ಲಿ ಒಟ್ಟಾರೆ ಎಷ್ಟಾಯ್ತು, 12 ಮಾರ್ಕ್ಸ್ ಆಯ್ತು. ಆ ಪ್ರಬಂಧದಲ್ಲಿ ನಿಮಗೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂತ ಹೇಳಿದ್ರೆ, ಪ್ರಬಂಧ ಬರೆಯಿರಿ 3 ಕೊಟ್ಟು ಯಾವುದಾದ್ರೂ ಒಂದನ್ನು ಚಾಯ್ಸ್ ಕೇಳಿರ್ತಾರೆ, ಯಾವುದಾದ್ರೂ ಒಂದನ್ನು ಬರಿಬೇಕು. ಆ 3ರಲ್ಲಿ 2 ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಟ್ಟಿರ್ತಾರಲ್ಲ, ಅದರಲ್ಲಿನೇ 2 ಕೇಳಿರ್ತಾರೆ, ನಿಮಗೆ ಬರೆಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಯಾಕಂದರೆ ನಿಮಗೆ ಪಾಠ ಮಾಡುವಾಗ ಟೀಚರ್ಸ್ ನಿಮಗೆ ಕಲಿಸಿರ್ತಾರೆ, ಅದನ್ನು ಪ್ರಬಂಧವನ್ನು ಕಲಿಸಿರ್ತಾರೆ. ಒಂದು ಜನರಲ್ ಇರ್ತದೆ, ಕರೆಂಟ್ ಅಫೇರ್ ಅಂಥೇಳಿ, ಈಗ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳಿಗೆ ತಕ್ಕಂತೆ ಒಂದು ಪ್ರಬಂಧವನ್ನು ಕೇಳಿರ್ತಾರೆ. ಅದನ್ನು ಬರೆಯುವ ಸಾಮರ್ಥ್ಯ ನಿಮಗೆ ಇರೋದಾದರೆ ಅದನ್ನು ಅಟೆಂಪ್ಟ್ ಮಾಡ್ಬೋದು. ಇಲ್ಲ ಅಂದರೆ ಸ್ಕೂಲಲ್ಲಿ ಕಲಿಸಿರ್ತಕ್ಕಂತಹ ಒಂದು ಪ್ರಬಂಧವನ್ನು ನೀವು ಅಟೆಂಡ್ ಮಾಡ್ಬೋದು. ಆಮೇಲೆ ಪ್ರಬಂಧ ಬರೆಯುವಾಗ 3 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಯಾವುದು, ಪೀಠಿಕೆ, ವಿಷಯ ಸಂಗ್ರಹಣೆ ಮತ್ತು ಉಪಸಂಹಾರ. ಇದನ್ನು ನೀವು ಪ್ರಬಂಧದಲ್ಲಿ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕು. ಇಲ್ಲಿ 1.5 ಮಾರ್ಕ್ ಇರ್ತದೆ ಪ್ರತಿಯೊಂದಕ್ಕೂ. ಪೀಠಿಕೆಗೂ ಅರ್ಧ ಮಾರ್ಕು, ವಿಷಯ ಅಂತ ಬರೆದ್ರೆ ಅರ್ಧ ಮಾರ್ಕು, ಉಪಸಂಹಾರ ಅಂತ ಬರೆದ್ರೆ ಅರ್ಧ ಮಾರ್ಕು. ಟೋಟಲಿ ಈ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ಅಲ್ಲಿ ನಿಮಗೆ 1.5 ಮಾರ್ಕು ಸಿಕ್ಬಿಡ್ತದೆ. ಇದಾದ ನಂತರ ಪಠ್ಯಗಳ ಅಧ್ಯಯನ, ಅದು ಸೆಕ್ಷನ್ ಡಿ. ಅದಕ್ಕೆ ಒಟ್ಟಾರೆ ಮಾರ್ಕ್ಸ್ ಎಷ್ಟು, 28 ಮಾರ್ಕ್ಸ್. 28 ಮಾರ್ಕ್ಸ್ ಅಂತ ಹೇಳಿದ್ರೆ ಹೇಗೆ, ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ 2 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಪ್ರತಿಯೊಂದು ಪ್ರಶ್ನೆಗೂ 2 ಅಂಕ. ಒಟ್ಟು ಎಷ್ಟಾಯ್ತು, 8 ಅಂಕಗಳಾಯ್ತು. ಆಮೇಲೆ ಎರಡನೇದು ಅಂತ ಹೇಳಿದ್ರೆ 5-6 ವಾಕ್ಯದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ, ಅಲ್ಲಿ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಒಟ್ಟಾರೆ 6 ಅಂಕಗಳಾಗ್ತದೆ. ನಂತರದಲ್ಲಿ ಸಂದರ್ಭ ಅಂತ ಹೇಳಿದ್ರೆ ಅಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ, ಒಂದು ಪಾಠದಿಂದ ಒಂದು, ಆಮೇಲೆ ಇನ್ನೊಂದು ಪಾಠದಿಂದ, ಅದು ಇಟ್ ಕ್ಯಾರಿ 3 ಮಾರ್ಕ್ಸ್, ಅಂದರೆ 3 ಅಂಕಗಳು. ಅದಕ್ಕೆ ಇನ್ನೊಂದು ಸೆಕ್ಷನ್ನಲ್ಲಿ ಏನು ಕೊಟ್ಟಿರ್ತಾರೆ, ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಕೊಟ್ಟಿರ್ತಾರೆ, ಒಂದು ಪದ್ಯದಿಂದ ಇನ್ನೊಂದು ಪದ್ಯದಿಂದ, ಅಲ್ಲಿಯೂ ಕೂಡ 3 ಮಾರ್ಕ್ಸ್ ಇಂದು. 3 ಅಂಕಕ್ಕೆ ಒಂದು ಸಂದರ್ಭ, ಇನ್ನೊಂದು 3 ಅಂಕಕ್ಕೆ ಮತ್ತೊಂದು ಸಂದರ್ಭ. ಹಾಗಾದರೆ ಸಂದರ್ಭ ಒಟ್ಟಾರೆ ಎಷ್ಟಾಯ್ತು ನಿಮಗೆ, 2 ಸಂದರ್ಭ. ಒಂದು ಸಂದರ್ಭ ಪಾಠದಿಂದ, ಅದು ಕಂಪಲ್ಸರಿ.
ಒಂದು ಸಂದರ್ಭ ಪದ್ಯದಿಂದ ಅದು ಕಂಪಲ್ಸರಿ. ಒಟ್ಟಾರೆ 2 ಸಂದರ್ಭ ಬರೆದರೆ ನೀವೇನಾಗ್ತದೆ, ಸಂದರ್ಭ ಸ್ವಾರಸ್ಯ, ಒಟ್ಟು 6 ಮಾರ್ಕ್ಸ್ ಆಗ್ತದೆ ನಿಮಗೆ. ಸಂದರ್ಭ ಬರೆಯುವಾಗ ಯಾವಾಗಲೂ ಸ್ವಾರಸ್ಯವನ್ನು ಮರಿಲೇಬಾರ್ದು. ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಆ ಪಾಠ ಅಥವಾ ಪದ್ಯದ ಲೇಖಕರ ಹೆಸರನ್ನು ಬರಿಬೇಕು. ಕೆಳಗಡೆ ಆ ಸಂದರ್ಭ ಬರೆದು ಬಹಳ ಅತಿ ಮುಖ್ಯವಾದ ಅಂಶ ಅಂತೇಳಿದರೆ ಸ್ವಾರಸ್ಯ. ನೀವು ಎಲ್ಲರೂ ಸ್ವಾರಸ್ಯವನ್ನು ಮರೆತು ಬಿಡ್ತೀರ. ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಅಂತಲೇ ಹೆಡ್ಡಿಂಗ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಅದರಂತೆ ಅನುಸರಿಸಬೇಕು ಅಂಥೇಳಿ. ಆಮೇಲೆ 8-10 ವಾಕ್ಯಗಳಲ್ಲಿ 8-10 ವಾಕ್ಯಗಳಲ್ಲಿ ಅಂತ ಹೇಳಿದರೆ 4 ಮಾರ್ಕ್ಸ್ಗೆ ಒಂದು ಪ್ರಶ್ನೆ. ಅದರಲ್ಲೂ ಕೂಡ ಏನಿರ್ತದೆ, ಒಂದು ಪಾಠದ ಪ್ರಶ್ನೆ, ಇನ್ನೊಂದು ಪಾಠದ ಅಥವಾ ಇನ್ನೊಂದು ಪಾಠದ ಪ್ರಶ್ನೆ, ಕೆಳಗಡೆದು ಒಂದು ಪದ್ಯದ ಪ್ರಶ್ನೆ ಅಥವಾ ಇನ್ನೊಂದು ಪದ್ಯದ ಪ್ರಶ್ನೆ. ಈಚ್ ಕ್ಯಾರಿಂಗ್ ಅಂದರೆ ಪ್ರತಿಯೊಂದು ತಲಾ 4 ಮಾರ್ಕ್ಸ್ ಇರ್ತದೆ. ಹೀಗಾಗಿ ಇಲ್ಲಿ ಪಠ್ಯಗಳ ಅಧ್ಯಯನದಲ್ಲಿ ಸೆಕ್ಷನ್ ಡಿನಲ್ಲಿ ಒಟ್ಟಾರೆ 28 ಅಂಕಗಳಿರ್ತವೆ ಅಂಥೇಳಿ. ಇಲ್ಲಿಗೆ ನಾನು ಯಾವುದು ಹೇಳ್ತಾ ಇದ್ದೆ, ಪ್ರಶ್ನೆ ಪತ್ರಿಕೆಯ ಮಾದರಿ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಒಟ್ಟಾರೆ 80 ಮಾರ್ಕ್ಸ್ ಆಯಿತು. ಓಕೆ, ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ 80 ಮಾರ್ಕ್ಸನ್ನು ಹೇಗೆ ಒಡೆದು ಹಾಕಿರ್ತಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾಯಿತು. ನಂತರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು ವೀಕ್ಷಕರೇ, ಒಂದು ಚಿಕ್ಕ ವಿರಾಮ ನಂತರ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8278339999. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಮೇಡಮ್ ಕ್ವಶನ್ ಪೇಪರ್ ಸ್ಯಾಂಪಲ್ ಅನ್ನು ಹೇಳಿದ್ರು. ಕನ್ನಡ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾವ್ಯಾವ ಪಾರ್ಟಿಗೆ ABC ಸೆಕ್ಷನ್ಗೆ ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು MCQ ಇರುತ್ತವೆ, ಏನ್ ಸಂದರ್ಭ ಇರುತ್ತೆ, ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು ಎಲ್ಲ ಹೇಳಿದ್ರು. ಈಗ ಇದಾದ ಕೂಡ ಇದನ್ನ ಹೇಗ್ ಬಿಡಿಸ್ಬೇಕು, ಆಮೇಲೆ ಏನಿದೆ ಅನ್ನೋದನ್ನ ಹೇಳ್ತಾರೆ. ಕೇಳೋಣ ಬನ್ನಿ ಮೇಡಮ್. ಕ್ಯಾರಿ ಆನ್ ವಿತ್ ಯೋರ್ ಪ್ರೋಗ್ರಾಮ್ ಮಾಡಿ. 80 ಮಾರ್ಕ್ಸಿಂದ ಈಗ ರೈಟಿಂಗ್ ಪಾರ್ಟ್ ಹೇಳಿದೆ ನಾನು, ಬರವಣಿಗೆ ಅಂದರೆ ನೀವು ಎಕ್ಸಾಮ್ ಬರೆಯೋದು ಹೇಗೆ ಅನ್ನೋದು 80 ಮಾರ್ಕ್ಸ್ನಲ್ಲಿ ಆಯಿತು. ಇನ್ನು 20 ಮಾರ್ಕ್ಸ್, 100 ಮಾರ್ಕ್ಸ್ ಸಿಗಲ್ಲ. ಇನ್ನು 20 ಮಾರ್ಕ್ಸ್ ಎಲ್ಲ ಹೋಯ್ತು, ಅದು ಇಂಟರ್ನಲ್ ಅಸೆಸ್ಮೆಂಟ್ ಅಂತಾರೆ. ಹಾಗಾದರೆ ವಿಷಯಕ್ಕೆ ಸಂಬಂಧ ಅಂದರೆ ನಮ್ಮ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ ಹೇಗೆ 5+5+5+5. ಓಕೆ, ಹಾಗಾದರೆ ಮೊದಲಿದು ಮಲ್ಟಿಪಲ್ ಅಸೆಸ್ಮೆಂಟಿಗೆ 5 ಮಾರ್ಕ್ಸು, ಪೋರ್ಟ್ಫೋಲಿಯೋ 5 ಮಾರ್ಕ್ಸು, ನೆಕ್ಸ್ಟು ಸಬ್ಜೆಕ್ಟ್ ಎನ್ರಿಚ್ಮೆಂಟಿಗೆ 5 ಮಾರ್ಕ್ಸು, ಇನ್ನೊಂದು PT ಇರ್ತದಲ್ಲ, ನಿಮಗೆಲ್ಲ PT1 PT2 ಕಂಡಕ್ಟ್ ಮಾಡಿರ್ತಾರೆ, ಅದರ ಮೇಲೆ ಎವರೇಜ್ ಮೇಲೆ 5 ಮಾರ್ಕ್ಸ್. ಅಲ್ಲಿ ಏನಾಗ್ತದೆ, ಟೋಟಲ್ 20 ಮಾರ್ಕ್ಸ್ ಆಗ್ತದೆ. ಅದನ್ನು ಸೇರಿಸಿನೇ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಗಳನ್ನು ಎಂಟ್ರಿ ಮಾಡಿರ್ತಾರೆ. ಅದರ ಮೇಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು ಅಂಥೇಳಿ. ಇದಾದ ನಂತರ ಹಾಗಾದರೆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು, ನಿಮಗೆಲ್ಲ ಆನ್ಸರ್ ಗೊತ್ತಿರ್ತದೆ. ಪ್ರಶ್ನೆ ಪತ್ರಿಕೆನ ಹೇಗೆ ಬಿಡಿಸಬೇಕು ಅಂದರೆ MCQವನ್ನು ಸ್ಪೆಷಲಿ MCQನಲ್ಲಿ ಏನು ಮಾಡ್ತೀರಾ, MCQನಲ್ಲಿ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದರ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ A, B, C, D ಅಂಥೇಳಿ. ಇಂಗ್ಲೀಷ್ನಲ್ಲಿ ಆದರೆ ABCD ಅಂತ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಆದರೆ A, B, C, D ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಮಾಡ್ತೀರಾ ನೀವು, ಫಸ್ಟ್ ಸ್ಟೇಟ್ಮೆಂಟಿಗೆ ಅ ಅಂತಕ್ಕಂಥ ಆನ್ಸರ್ ರೈಟ್ ಇದೆ ಅಂತ ಇಟ್ಕೊರಿ. ನೀವೇನು ಮಾಡ್ತೀರಾ, ಅಂತ ಬರೀತೀರಾ, ಅದ್ರ ಮುಂದುಗಡೆ ಆಪ್ಷನನ್ನು C ಆಪ್ಷನ್ ಬರೀತೀರಾ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಅನ್ನೋ ಆಪ್ಷನ್ ಕರೆಕ್ಟ್ ಇತ್ತು ಅಂದರೆ ಅಂತ ಬರೆದು ಅದರ ಆನ್ಸರನ್ನೇ ಅಲ್ಲಿ ಬರಿಬೇಕು. ಹಾಗೆ ಬರೆದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನಿಮಗೆ ಸೇಫರ್ ಸೈಡ್ ಒಂದು ಹೇಳ್ತೀನಿ, ಬರೀ ಆಪ್ಷನ್ನೇ ಬರೆಯೋದು ಬೇಡ, ಬರೀ ಉತ್ತರನೇ ಬರೆಯೋದು ಬೇಡ. ನೀವು ಆಪ್ಷನ್ನೂ ಬರೀರಿ, ಅದ್ರ ಉತ್ತರನೂ ಬರೀರಿ, ಅಂದರೆ ನಿಮಗೆ ಕರೆಕ್ಟ್ ಮಾರ್ಕ್ಸ್ ಸಿಗ್ತದೆ. ಅಲ್ಲಿ ಮಾರ್ಕ್ಸ್ ಕೊಡೋರಿಗೂ ಕನ್ಫ್ಯೂಷನ್ ಆಗೋದಿಲ್ಲ, ನಿಮಗೂ ಕನ್ಫ್ಯೂಷನ್ ಆಗೋದಿಲ್ಲ. ಆಮೇಲೆ ಕೆಲವು ವಿದ್ಯಾರ್ಥಿಗಳೇನು, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ, A or B ಅಂತ ಬರಿತೀರಾ. ನಾವು ಇವ್ಯಾಲ್ಯೂಯೇಟ್ ಮಾಡೋರು ಏನಾಗ್ತದೆ, ಚಾಯ್ಸ್ ಮಾಡ್ಕೋಬೇಕಾಗ್ತದೆ. ಆ ಥರನಾದಂತಹ ಪ್ರಶ್ನೆಗಳನ್ನು, ಉತ್ತರಗಳನ್ನು ಬರಿಬೇಡಿ. ಯಾವುದು ಕನ್ಫ್ಯೂಷನ್ ಇದೆಯೋ ಅದನ್ನು ಏನು ಮಾಡ್ಕೋರಿ, ಕರೋಡಪತಿ ಪ್ರೋಗ್ರಾಮ್ ನೀವು ನೋಡಿರ್ತೀರಿ, ಕನ್ನಡದಲ್ಲಿ ನೋಡಿರಿ, ಹಿಂದಿಯನ್ನು ನೋಡಿದ್ರಿ. ನಿಮಗೆ ಕನ್ಫ್ಯೂಷನ್ ಇತ್ತಂದರೆ ನಿಮ್ಮಷ್ಟಕ್ಕೆ ನೀವೇನು ಅದನ್ನು 50-50 ಮಾಡ್ಕೋರಿ. 50-50 ಮಾಡಿಕೊಂಡ್ರೆ ನಿಮಗೆ ಚಾಯ್ಸ್ ಈಸಿ ಆಗ್ತದೆ. 2 ಉಳಿತಾವೆ ಆಪ್ಷನ್, ಅದರಲ್ಲಿ ಒಂದನ್ನು ಬರೆದ್ರೆ ಆಯಿತು. ಆಮೇಲೆ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಪ್ರತಿ ಒಂದು ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಿ. ಯಾವ ಪ್ರಶ್ನೆಗಳನ್ನು ನೀವು ಬಿಟ್ಟು ಬರೋದು ಬೇಡ. ಯಾಕೆಂದರೆ ಕೊನೆ ಟೈಮಿಗಾದರೂ, ಪರೀಕ್ಷೆ ಮುಗಿಯೋ ಕೊನೆ ವೇಳೆಯಲ್ಲಾದರೂ ಯಾವುದಾದ್ರೂ ಬಿಟ್ಟಿದ್ರೆ ಗೆಸ್ ಮಾಡಿ ಒಂದು ಆಪ್ಷನನ್ನು ಬರೆದುಬಿಡ್ರಿ. ಅದು ರೈಟ್ ಆದರೆ ನಿಮಗೆ
ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ. ಆಮೇಲೆ ಇದಾದ ನಂತರ ಹೇಳೋದಾದರೆ ಗ್ರಾಮರ್ ಪಾರ್ಟಲ್ಲಿ ವ್ಯಾಕರಣದ ವಿಷಯವಾಗಿ ನೀವು ಉತ್ತರಗಳನ್ನು ಬರೆಯುವಾಗ ನೀವು ಮನಸ್ಸಿನಲ್ಲಿ ಅನ್ಕೊತೀರಿ ಈ ಆಪ್ಷನ್ ಇರ್ಬೋದು, ಕರ್ತರಿ ಕರ್ಮಿಣ ಪ್ರಯೋಗ ಇರ್ಬೋದು, ಅಥವಾ ಕಾಲಗಳನ್ನು ಬದಲಾಯಿಸಿ ಇರ್ಬೋದು, ಇವುಗಳಲ್ಲೆಲ್ಲ ಸೆಂಟೆನ್ಸ್ ಸೂಚಿಸಿದಂತೆ ಮಾಡಿ ಅಂಥೇಳಿ ಕೊಟ್ಟಿರ್ತಾರೆ. ಅಂತಹ ಸೆಂಟೆನ್ಸ್ ಅಥವಾ ವಾಕ್ಯಗಳಲ್ಲಿ ಬರೆಯುವಾಗ ನೀವೇನು ಮಾಡಬೇಕು, ಆ ವಾಕ್ಯವನ್ನು ಮನಸ್ಸಲ್ಲಿ ಬಿಟ್ಟು ಮತ್ತೊಂದು ಸರಿ ಹೇಳ್ಕೊಳ್ರಿ. ಆವಾಗ ನಿಮಗೆ ಪರ್ಫೆಕ್ಟ್ ಆನ್ಸರ್ಸ್ ಇದೆ. ಇದು ನನ್ನ ಅನುಭವ. ನನ್ನ ವಿದ್ಯಾರ್ಥಿಗಳು ಇದನ್ನು ಟ್ರೈ ಮಾಡಿ ಅದಕ್ಕೆ ಒಳ್ಳೆ ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ ಅವರು. ಆ ಆನ್ಸರ್ ಇರ್ತದಲ್ಲ, ನಿಮ್ಗೆ ಗೊತ್ತಿದ್ದ ಆನ್ಸರನ್ನು ಮತ್ತೊಮ್ಮೆ ಮನಸ್ಸಲ್ಲಿ ರಿಪೀಟ್ ಮಾಡ್ಕೊರಿ, ಒಂದು ಸ್ವಲ್ಪ ಜೋರಾಗಿ ಬಾಯಲ್ಲಿ ಹೇಳ್ಕೊಂಡಾಗ ನಿಮಗೆ ಸರಿಯಾದ ಉತ್ತರ ಅನುಕೂಲ ಆಗೇ ಆಗ್ತದೆ. ಆ ಉತ್ತರವನ್ನು ನೀವು ಆಯ್ದುಕೊಂಡು ಬರೀಬೋದು ಅಂಥೇಳಿ. ಆಮೇಲೆ ಪ್ರಬಂಧ ಬರೆಯುವಾಗ ಅಂಥೇಳಿ ಆವಾಗಲೇ ಹೇಳಿದ್ದೀನಿ ನಿಮಗೆ, ಪೀಠಿಕೆ ಮತ್ತು ವಿಷಯ ಸಂಗ್ರಹ, ಉಪಸಂಹಾರ ಇವುಗಳನ್ನು ಬರೀಬೇಕು ಅಂತ ಹೇಳಿದೆ. ಪಾಠದ ನಂತರದಲ್ಲಿ ಏನು ಕ್ವಶನ್ಸ್ ಇದಾವಲ್ಲ ಅವೇ ಬೀಳ್ತವೆ. ಅಂದರೆ ಅನ್ವಯಿಕ ವ್ಯಾಕರಣ ಹೇಗೋ ಅನ್ವಯಿಕ ಪ್ರಶ್ನೆಗಳನ್ನೇ ಕೇಳ್ತಾರೆ. ಇದು ನನ್ನ ಅನುಭವದಲ್ಲಿ ಅಂತ ಹೇಳಿದರೆ 2 ಪ್ರಶ್ನೆಗಳು ಮಾತ್ರ ಜನರಲ್ ಆಗಿ ಬೀಳ್ತಾವೆ. ಅಂದರೆ ನಿಮ್ಮ ಅನಿಸಿಕೆಯನ್ನು ಬರೀಬೇಕು. ವೀರಲವ ಅಂತಕ್ಕಂತಹ ಪದ್ಯದಲ್ಲಿ ವೀರಲವನ ಪಾತ್ರ ನಿಮಗೆ ಹಿಡಿಸಿದೆಯಾ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಆ ವೀರಲವನ ಪಾತ್ರ ಹಿಡಿಸಿದೆಯಾ ಯಾಕೆ ಅಂತ ಕೇಳಿದರೆ ಆ ಪದ್ಯದಲ್ಲಿ ನೀವು ಒಂದೆರಡು ಸೆಂಟೆನ್ಸ್ ಬರಿಬೋದು, ಪದ್ಯದಲ್ಲಿ ವಿವರಣೆ ಏನು ಬಂದಿದೆ ಅಂತೇಳಿ. ಆದರೆ ಅಲ್ಲಿ ನಿಮ್ಮ ಅನಿಸಿಕೆ, ಅಂದರೆ ಲವ ನಿಮಗೆ ಯಾಕೆ ಸೇರಿದ, ಅವನಲ್ಲಿರ್ತಕ್ಕಂಥ ಧೈರ್ಯ ಹೇಗಿತ್ತು, ಆತ್ಮಸ್ಥೈರ್ಯ ಹೇಗಿತ್ತು, ಅವನು ಕ್ಷತ್ರಿಯನಾಗಿ ಹೇಗೆ ಆ ಕುದುರೆಯನ್ನು ಕಟ್ ಹಾಕ್ದ, ಅದು ನನಗೆ ಹಿಡಿಸ್ತು ಅಂಥೇಳಿ ಆ ಒಂದು ವರ್ಡನ್ನು ಬರೆದ್ರೆ ನಿಮಗೆ ಕರೆಕ್ಟಾಗಿ ಸರಿಯಾದಂತಹ ಮಾರ್ಕ್ಸ್ ಬೀಳ್ತವೆ ಅಂಥೇಳಿ. ಆಮೇಲೆ ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯದಲ್ಲಿ ಕರ್ಣನ ನಿರ್ಧಾರ ಸರಿಯೇ, ಅದನ್ನು ಸಮರ್ಥಿಸಿರಿ ಅಂತ ಬರ್ತದೆ. ಅದರಲ್ಲಿನೂ ನಿಮ್ಮ ಚಾತುರ್ಯ, ಕರ್ಣನ ನಿರ್ಧಾರ ನಿಮಗೆ ಯಾಕೆ ಸೇರಿತು ಅನ್ನೋದನ್ನು ಬರಿಬೇಕು. ಅವನ ನಿರ್ಧಾರ ಹೇಗೆ ತೆಗೆದುಕೊಂಡ ಅನ್ನೋದನ್ನು ನಿಮ್ಮ ಮಾತಿನಲ್ಲಿ ನೀವು ಬರಿಬೇಕು. ಆಡು ಭಾಷೆಯಲ್ಲಿ ಬರಿಬಾರ್ದು, ಪುಸ್ತಕೀಯ ಭಾಷೆಯಲ್ಲೇ, ಬರವಣಿಗೆ ಭಾಷೆಯಲ್ಲಿನೇ ಆ ಆನ್ಸರನ್ನು ಬರೀಬೇಕು. ಇವೆರಡು ಆನ್ಸರ್ ಮಾತ್ರ. ಇನ್ನೊಂದು ಕ್ವಶನ್ ಇತ್ತು, ಅದನ್ನು ಡ್ರಾಪ್ಔಟ್ ಮಾಡಿದ್ದಾರೆ ಆ ಲೆಸನ್ನು, ಅದೇನು ಬೇಡ. ಇವೆರಡು ಮಾತ್ರ ಹಲವಾರು ಪ್ರತಿ ವರ್ಷವೂ ಈ 2 ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾಗಿ ಅವೆರಡು ಪ್ರಶ್ನೆಗಳ ಮೇಲೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಪಠ್ಯಗಳ ಅಧ್ಯಯನ ಕುರಿತಾಗಿ ನಿಮಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದರೆ, ಕನ್ನಡ ಪರೀಕ್ಷೆಗೆ ಸುಮಾರು 5-6 ದಿನ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನೀವೇನು ಮಾಡಬೇಕು, ಒಂದು ದಿನ ಬರೀ ಪಾಠಗಳನ್ನು ಓದ್ರಿ. ಪಾಠಗಳನ್ನು ಓದಿದರೆ ನಿಮಗೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತದೆ. ಪಾಠಗಳನ್ನು ಓದಿ ಏನಾಗ್ತದೆ, ನಾವು ಕಾಪಿ ಮಾಡಿ ಬರಿತಾ ಇದ್ದೇವೇನೋ ಅನ್ನಿಸ್ತದೆ ಕ್ವಶನ್ ಆನ್ಸರ್ಸ್. ಆ ಥರ ನೀವು ಪರ್ಫೆಕ್ಟ್ ಆಗ್ತೀರಾ. ನೀವು ನಂಬಿಕೆ ಇಡ್ರಿ ನನ್ನ ಮಾತಲ್ಲಿ. ನೀವು ಪಾಠಗಳನ್ನು ಓದಿ ಆನ್ಸರನ್ನು ನಾವು ನೋಡಿಕೊಂಡೇ ಬರಿತಾ ಇದ್ದೀವೇನೋ ಅನ್ನೋಷ್ಟು ಪರ್ಫೆಕ್ಟ್ ಆಗ್ತೀರಾ. ಹೀಗಾಗಿ ಆ ಗ್ಯಾಪಲ್ಲಿ ಪ್ರತಿ ವಿಷಯಕ್ಕೂ ಗ್ಯಾಪ್ ಇದೆ. ಆ ಗ್ಯಾಪ್ಗಳನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ಹತ್ತಿರ ಏನಿದೆ ಸಾಮರ್ಥ್ಯ ಇದೆ, ಆ ಎಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು, ಪ್ರತಿ ಸಬ್ಜೆಕ್ಟ್ಗೂ ಹೇಳ್ತಾ ಇದ್ದೀನಿ, ಕನ್ನಡಕ್ಕೂ ಬಹಳ ಗ್ಯಾಪ್ ಇದೆ. ಆವಾಗ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಯಾವ ಸಾಮರ್ಥ್ಯ, ಕನ್ನಡ ಭಾಷೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ನೀವು ಮಾಡತಕ್ಕಂಥದ್ದು ಒಂದೇ, ಅಂದರೆ ಅದು ಪಠ್ಯಗಳ ಇದ್ದೇನೆ 28 ಮಾರ್ಕ್ಸ್ ಇದೆಯಲ್ಲ, ಅದಕ್ಕಾಗಿ ಅಂತ ಹೇಳಿದರೆ ನೀವು ಪಾಠಗಳನ್ನು ಪದೇ ಓದಿ, ಪದ್ಯಗಳನ್ನು ಪದೇ ಓದಿ. ಆವಾಗ ನಿಮಗೆ ಪ್ರಶ್ನೆಗೆ ಸುಲಭವಾದಂತಹ ಉತ್ತರಗಳನ್ನು ತಪ್ಪಿಲ್ಲದಂತೆ ಉತ್ತರ ತಪ್ಪಾಗ್ಬೋದು. ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಭಾಳ ಮಾಡ್ತೀರಿ. ಕಾಗುಣಿತ ಅಂತ ಹೇಳ್ತಾರೆ ಅದಕ್ಕೆ, ಸ್ಪೆಲ್ಲಿಂಗ್ಸ್ ಅಂದರೆ ಕಾಗುಣಿತ. ಆ ಮಿಸ್ಟೇಕ್ಸ್ ಎಲ್ಲೂ ಕಂಡು ಬರೋದಿಲ್ಲ. ಹಾಗಾಗಿ ನೀವು ಪಾಠಗಳನ್ನು ಪದ್ಯಗಳನ್ನು ಓದಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಅಂತ ಹೇಳಿದರೆ, ಪರೀಕ್ಷೆಯಲ್ಲಿ ಆ ಟೈಮ್ ಮ್ಯಾನೇಜ್ಮೆಂಟ್ ಇರ್ತಿರೋದಲ್ಲ, ಅದನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ಅಂತ ಹೇಳಿದರೆ, ನಿಮ್ಮ ಪರೀಕ್ಷಾ ಪತ್ರಿಕೆಯಲ್ಲಿ 4 ಭಾಗಗಳಿದ್ದಾವೆ. ಪ್ರತಿಯೊಂದು ಭಾಗಕ್ಕೂ ನೀವು ಎಷ್ಟು ವೇಳೆಯನ್ನು, ಎಷ್ಟು ನಿಮಿಷವನ್ನು ಅದಕ್ಕಾಗಿ ಮೀಸಲಿಡಬೇಕು ಅಂಥೇಳಿ. ಹಾಗಾದರೆ ನನ್ನ ಪ್ರಕಾರ, ನನ್ನ ಕ್ಯಾಲ್ಕುಲೇಷನ್ ಒಂದು ಮಾಡಿದ್ದೀನಿ, ನೀವು ಇದನ್ನು ನೋಡ್ಕೊಂಡು ಆ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೋದು. ವಾಚನ ಮತ್ತು ಗ್ರಹಿಕಾ ಕೌಶಲ್ಯಕ್ಕೆ 40 ನಿಮಿಷಗಳು, ಅಂದರೆ ಅಲ್ಲಿ 4 ಪ್ಯಾರಾಗ್ರಾಫನ್ನು, 3 ಪ್ಯಾರಾಗ್ರಾಫನ್ನು, ಒಂದು ಪದ್ಯವನ್ನು ಓದೋದಿರ್ತದೆ, 40 ನಿಮಿಷಗಳು. ಅನ್ವಯಿಕ ವ್ಯಾಕರಣಕ್ಕೆ 30 ನಿಮಿಷಗಳು. ವಾಚನ ಮತ್ತು ಗ್ರಹಿಕಾ ಕೌಶಲ್ಯಕ್ಕೆ 40 ನಿಮಿಷಗಳು, ಅನ್ವಯಿಕ ವ್ಯಾಕರಣಕ್ಕೆ 30 ನಿಮಿಷಗಳು. ನಂತರ ಪಠ್ಯಗಳ ಅಧ್ಯಯನ ಅಂತ ಹೇಳಿದರೆ ಬರವಣಿಗೆ ಕೌಶಲ್ಯ, ಅದೇನು ಪ್ರಬಂಧ, ಲೆಟರ್ ರೈಟಿಂಗು ಅದು ಬರುತ್ತಲ್ಲ, ಅದಕ್ಕೆ 30 ನಿಮಿಷಗಳು ಸಾಕು. ನಂತರ ಪಠ್ಯಗಳ ಅಧ್ಯಯನಕ್ಕೆ ಅಲ್ಲಿ ಬಿಡಿಸಿ ಹೇಳಬೇಕು ಅನ್ನೋದಾದರೆ, ಪಠ್ಯಗಳ ಅಧ್ಯಯನದಲ್ಲಿ 1 ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ, 3-4 ವಾಕ್ಯದಲ್ಲಿ, 8-10 ವಾಕ್ಯದಲ್ಲಿ ಬರ್ತದಲ್ಲ, ಅವುಗಳನ್ನು ಸ್ಪ್ಲಿಟ್ ಮಾಡಿನೇ ನಿಮಗೆ ಹೇಳ್ತೀನಿ. 2 ವಾಕ್ಯದಲ್ಲಿ ಅಂದರೆ 4 ಪ್ರಶ್ನೆ ಇದ್ದಾವೆ, ಈಚ್ ಕ್ಯಾರಿಂಗ್ 2 ಮಾರ್ಕ್ಸ್. ಅದಕ್ಕೆ ಏನು ಮಾಡಿರಿ, 15 ನಿಮಿಷ ತೆಗೆದುಕೊಳ್ಳ್ರಿ. ಅಲ್ಲಿ 4 ಪ್ರಶ್ನೆಗಳ ಉತ್ತರನ ಬರೀಲಿಕ್ಕೆ 15 ನಿಮಿಷ ಸಾಕು. ನಂತರದಲ್ಲಿ 5-6 ವಾಕ್ಯದಲ್ಲಿ 20 ನಿಮಿಷ. 5-6 ವಾಕ್ಯದಲ್ಲಿ ಅಂತ ಹೇಳಿದ್ರೆ ಈಚ್ ಕ್ಯಾರಿಂಗ್ 3 ಮಾರ್ಕ್ಸ್, 6 ಮಾರ್ಕ್ಸ್ ಆಗುತ್ತೆ. 2 ಉತ್ತರ ಬರೆಯೋದಿರುತ್ತೆ, ಅದಕ್ಕೆ ಒಂದು 20 ನಿಮಿಷ ಇಟ್ಕೊಳ್ಳಿ. ಸಂದರ್ಭದೊಡನೆ 2 ಬರೆಯೋದಿರುತ್ತೆ, ಅದಕ್ಕೆ 15 ನಿಮಿಷ.
ನಂತರ 10 ವಾಕ್ಯದಲ್ಲಿ ಪಾಠದಲ್ಲಿನ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಿರುತ್ತೆ. ಅದಕ್ಕೆ 10 ನಿಮಿಷಗಳನ್ನು ಕಾಯ್ದಿರಿಸಿ, ನಂತರ ಪದ್ಯದಲ್ಲಿನ ಒಂದು ಪ್ರಶ್ನೆಗೆ ಅದು 8-10 ವಾಕ್ಯಗಳಲ್ಲಿ ಅದಕ್ಕೆ ನೀವೇನು ಮಾಡಿರಿ 10 ನಿಮಿಷವನ್ನು ಕಾಯ್ದಿರಿಸಿಕೊಂಡು ಅದರಂತೆ ಇಡೀ ಪ್ರಶ್ನೆ ಪತ್ರಿಕೆಗೆ ಉತ್ತರ ಪತ್ರಿಕೆಯನ್ನು ತಯಾರು ಮಾಡಲಿಕ್ಕೆ ಈ ತೆರನಾದಂತಹ ಟೈಮ್ ಮ್ಯಾನೇಜ್ಮೆಂಟ್ ಅವಧಿಯನ್ನು ಹೇಗೆ ಅದಕ್ಕೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಕೊನೆಗೆ ನಿಮಗೇನು ಉಳಿತದೆ, 10 ನಿಮಿಷ ಉಳಿತದೆ. ಆ 10 ನಿಮಿಷದಲ್ಲಿ ಏನು ಮಾಡಬೇಕು, ನೀವು ಪೇಪರನ್ನು ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲಿ ಬರೆದಿರಿ, ಎಲ್ಲಿ ಬರೆದಿಲ್ಲ ಅಂಥೇಳಿ ಅದನ್ನು ನೋಡಿಕೊಂಡು ಅದರಂತೆ ಎಲ್ಲಾದರೂ MCQ ನೀವು ಮಾಡಿಲ್ಲ ಅನ್ನೋದಾದರೆ ಆ MCQ ಆಪ್ಷನನ್ನು ನೀವು ಸೇರಿಸ್ಬೋದು. ಈ ವಿಷಯವನ್ನು ಅಲ್ಲಿ ಇರ್ತಕ್ಕಂಥ ಇನ್ವಿಜಿಲೇಟರ್ ಹೇಳ್ತಾರೆ, ಚೆಕ್ ದ ಪೇಪರ್ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ನೀವು ಅದನ್ನು ಮಾಡಿಕೊಂಡ್ರೆ ನಿಮಗೂ ತೃಪ್ತಿ ಆಗ್ತದೆ, ಮತ್ತು ಬರದೇ ಇರತಕ್ಕಂತಹ ಆನ್ಸರ್ನ ಮತ್ತೆ ಬರೀಲಿಕ್ಕೂ ನಿಮಗೆ ಸಮಯ ಸಿಗ್ತದೆ. ಇದ್ರ ಮೇಲೆ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಕನ್ನಡ ವಿಷಯದ ಬಗ್ಗೆ, ಅಂದರೆ ಕನ್ನಡದ ವಿಷಯ ಅಂತ ಹೇಳಿದರೆ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ನಾನು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ನಲ್ಲ, ಆ ವಿಷಯವನ್ನು ನೀವು ಮನವರಿಕೆ ಮಾಡಿಕೊಂಡು ಅದರಂತೆ ಬಿಡಿಸ್ತಾ ಹೋದರೆ ನೀವು ಒಳ್ಳೆಯ ಅಂಕಗಳನ್ನು ಪಡೆಯೋದರಲ್ಲಿ ಸಂಶಯನೇ ಇಲ್ಲ. ನಾನು ತಿಳ್ಕೊಂಡಿದ್ದೀನಿ, ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮೇಡಮ್, ಇಲ್ಲಿವರೆಗೆ ನಾನು ಕನ್ನಡದ 10ನೇ ತರಗತಿಯ ಸಿಲೆಬಸ್ ಬಗ್ಗೆ ಮತ್ತು ಪ್ರಶ್ನೆ ಪತ್ರಿಕೆಯ ಮಾದರಿ ಬಗ್ಗೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ನಾನು ಹೇಳಿದೆ ಮೇಡಮ್. ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಮತ್ತೇನಾದರೂ ಕೇಳೋದಿದ್ರೆ ನೀವು ಕೇಳ್ಬೋದು. ಮ್ಯಾಮ್, ಆ್ಯಕ್ಚುಲಿ ಭಾಳ ವಿಸ್ತಾರವಾಗಿ ಹೇಳಿದ್ರಿ, ಹೇಗೆ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಮತ್ತು ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡಿರ್ತಾರೆ, ಇಂಟರ್ನಲ್ಸ್ ಹೇಗೆ ಕೊಡ್ತಾರೆ ಮಕ್ಕಳಿಗೆ ಅನ್ನೋದು ಹೇಳಿದ್ರಿ, ಆನ್ಸರ್ಸ್ ಹೇಗೆ ಬರೀಬೇಕು, ಅದರಲ್ಲಿ ಯಾವ ಇಂಪಾರ್ಟೆಂಟ್ ಸಂದರ್ಭದಲ್ಲಿ ಒಂದು ಪಠ್ಯ ಒಂದು ಗದ್ಯ ಪಾಠದಲ್ಲಿ ಇರುತ್ತೆ, ಆಪ್ಷನ್ ಇರುತ್ತೆ ಅಂತ ಹೇಳಿದ್ರಿ. ಆಮೇಲೆ ಹೇಗೆ ಸಂದರ್ಭ ಬಿಡಿಸ್ಬೇಕು, ಲೇಖಕರ ಹೆಸರು ಅದೆಲ್ಲ ಹೇಳಿಕೊಟ್ರಿ, ಹೇಗೆ ಮಾಡ್ಬೇಕಂತೆಲ್ಲ ಹೇಳಿದ್ರಿ. ಇದೆಲ್ಲ ಓಕೆ ಮ್ಯಾಮ್. ಹುಡುಗರದ್ದು ಹ್ಯಾಂಡ್ ರೈಟಿಂಗ್ ನೀಟ್ ಇರೋದಿಲ್ಲ, ಹೇಗೆ ಮೇಡಮ್ ಅಂತ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈಟಿಂಗ್ ಸಲುವಾಗಿ ಕಳ್ಕೋತಾರಲ್ಲ ಮಾರ್ಕ್ಸ್, ಅವ್ರಿಗೆಲ್ಲ ಆನ್ಸರ್ ಬರುತ್ತೆ, ಆದರೂ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿದ್ರೆ 10ನೇ ತರಗತಿಗೆ ಹ್ಯಾಂಡ್ ರೈಟಿಂಗ್ ನಾವು ಇಂಪ್ರೂವ್ ಮಾಡೋಕೆ ಆಗೋದಿಲ್ಲ. ಆದ್ರೂ ಅಂದ್ರೆ ನೀವು ಆಸ್ ಅ ಇನ್ವಿಗ್ಯುಲರ್ ಮೀನ್ಸ್ ಕರೆಕ್ಷನ್ ಮಾಡಕ್ ನೀವು ಅಲ್ಲಿ ಹೋಗಿ ಕರೆಕ್ಷನ್ ಮಾಡ್ತಿರ್ತೀರ ಪೇಪರ್, ಅಂತ ಸಮಯದಲ್ಲಿ ನೀವು ಹೇಗೆ ಹುಡುಗರಿಗೆ ಜಡ್ಜ್ ಮಾಡ್ತೀರಾ ಅಂತ? ಈಗ ನಾನು ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದರೆ ಅವರಿಗೆ, ಮಕ್ಕಳಿಗೆ ಕನ್ನಡ ಬರೆಯೋದಕ್ಕೆ ಕನ್ನಡ ಕಲಿಯೋದಕ್ಕೆ ಅಷ್ಟೊಂದು ಮೆದುಳೇನು ಬೇಕಾಗಿಲ್ಲ, ಮನಸ್ಸಿದ್ರೆ ಆಯ್ತು. ಮನಸ್ಸಿಂದ ಬರೆದ್ರೆ ಸಬ್ಜೆಕ್ಟ್ ಆದ್ರೂ ಮನಸ್ಸಿರ್ಬೇಕು ಆಗುತ್ತೆ. ಎಲ್ಲ ಸಬ್ಜೆಕ್ಟಿಗೂ ಮನಸ್ಸಿದ್ರೇನೆ ಮಾಡೋದವರು. ಆದರೆ ಕನ್ನಡ ಬರವಣಿಗೆ ಸ್ವಲ್ಪ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿರ್ತಾರಲ್ಲ, ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ತಮಿಳು, ಬೇರೆ ಬೇರೆ ರಾಜ್ಯದವರು ಎಲ್ಲ ಸ್ಕೂಲಲ್ಲಿ ಸೇರಿ ಅವರಿಗೆ ಸ್ವಲ್ಪ ತ್ರಾಸಾಗುತ್ತೆ. ಅದು ಸ್ವಲ್ಪ ಮನಸ್ಸು ತಗೋಬೇಕು. ಮನಸ್ಸು ತೊಗೊಂಡು ಮಾಡಿದರೆ ಹ್ಯಾಂಡ್ ರೈಟಿಂಗ್ ಓಕೆ ಆಗ್ತದೆ. ಆದರೆ ಇವ್ಯಾಲ್ಯೂಯೇಷನಲ್ಲಿ ಹ್ಯಾಂಡ್ ರೈಟಿಂಗಿಗೆ ಮೇನ್ ಮಾಡಿ ಅಂಥೇಳಿ ಏನು ಮಾರ್ಕ್ಸ್ ತೆಗೆಯೋದಿಲ್ಲ. ಅಲ್ಲಿ ಇರ್ತದೆ, ನಮ್ಗೆ ಕೀ ಆನ್ಸರ್ಸ್ ಕೊಟ್ಟಿರ್ತಾರೆ, ಅವು ಕೆಲವೊಂದು ಪಾಯಿಂಟ್ಸ್ ಇದ್ದರೆ ನಾವು ಫುಲ್ ಮಾರ್ಕ್ಸ್ ಕೊಡ್ತೀವಿ. ನೋ ಪ್ರಾಬ್ಲಮ್. ಮ್ಯಾಮ್, ಈಗ ಸ್ವಲ್ಪ ಹುಡುಗರು ಒತ್ತಕ್ಷರ ಅದನ್ನ ನೀವು ಕರೆಕ್ಷನ್ ಅಲ್ಲಿ, ಇದು CBSE ಕರೆಕ್ಷನ್ ಅಲ್ಲಿ ಹೇಗೆ ಮಾರ್ಕ್ಸ್ ಡಿವೈಡ್ ಮಾಡ್ತೀರಾ? ಅಂದ್ರೆ ಎಷ್ಟು ಮಿಸ್ಟೇಕಿಗೆ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಮಿಸ್ಟೇಕಿಗೆ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ಬೋದು, ಅಥವಾ ಕೊಡ್ತೀರಾ ಅಷ್ಟು ಇರುತ್ತೆ? ಓಕೆ ಅಂತ ಅಲ್ಲಿ ನಮ್ಮದು ಇವ್ಯಾಲ್ಯೂಯೇಷನ್ ಇದರಲ್ಲಿ ಹೋದಾಗ ನಮ್ಮದೊಂದು ಕಮಿಟಿ ಅಂತ ಇರ್ತದೆ, ನಾವು ಡಿಸೈಡ್ ಮಾಡ್ಕೋತೀವಿ. ಹೇಗೆ CBSE ಪ್ರಕಾರ ಆ ಬೋರ್ಡ್ನಲ್ಲಿ ಏನು ರೂಲ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಹತ್ರ ನಿಯರೆಸ್ಟೇ ನಾವು ಮಾಡ್ಕೋಬೇಕು. ನಮ್ಮದೇ ಅಂತೇಳಿ ನಾವು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂತ ಹೇಳಿದರೆ, ಈಗ ಪತ್ರಲೇಖನ ಅಂತ ಇರ್ತದೆ, 4 ಮಾರ್ಕ್ಸ್ ಅದಕ್ಕೆ ಪತ್ರಲೇಖನಕ್ಕೆ. ಅಲ್ಲಿ ಫಾರ್ಮ್ಯಾಟ್ ಹೆಂಗಿರ್ತದಲ್ಲ ಆ ಫಾರ್ಮ್ಯಾಟ್ ಪ್ರಕಾರನೇ ನಾವು ಅಲ್ಲೆಲ್ಲೆಲ್ಲಿ ಹಾಫ್ ಮಾರ್ಕ್ ಟೋಟಲ್ ಆಗಿ ನಾವು 4 ಮಾರ್ಕ್ಸ್ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಸ್ವಲ್ಪ ಕರೆಕ್ಷನ್ ನಮ್ಮ ಸ್ಕೂಲಿಗೂ ನಮ್ಗೆ ಹೆಂಗೆ ನೀವು ಮ್ಯಾಥ್ಸಲ್ಲಿ ಹೆಂಗೆ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಡ್ತಾರಲ್ಲ ಅದೇ ಥರ ನಾವು ಪತ್ರಲೇಖನದಲ್ಲಿ ಫಾರ್ಮ್ಯಾಟ್ ಕರೆಕ್ಟ್ ಇದ್ದರೆ ಆಯಾ ಫಾರ್ಮ್ಯಾಟಿಗೆ ನಾವು ಹಾಫ್ ಅಲ್ಲಿ ಕಾಣಿಸ್ಬೇಕು. ನಾವು ಟೋಟಲ್ ಬರೆಯೋ ಹಾಗಿಲ್ಲ, ಪೇಪರಲ್ಲೇ ನಾವು ರೆಡ್ ಪೆನ್ನಿಂದ ಅಲ್ಲೆಲ್ಲಿ ಮಾರ್ಕ್ಸ್ ಹಾಕ್ತಾ ಬರ್ತೀವಿ. ಓಕೆ, ಅದೇನ್ ಸಬ್ಜೆಕ್ಟ್ ಇರುತ್ತಲ್ಲ ಅದ್ರಲ್ಲಿ ಏನ್ ಮಿಸ್ಟೇಕ್ ಆದ್ರೂ ಇಟ್ ಈಸ್ ನೆಗ್ಲಿಜಿಬಲ್ ಅಂತೀರಾ? ಅಂದ್ರೆ ಮೇನ್ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ಬೇಕಂತಾರೆ, ಹಂಗ ನಿಮಗೆ ಬೇಕಾಗಿರೋದು ವರ್ಡ್ ಅದರಲ್ಲಿ ಇದ್ರೆ ಆಯ್ತು. ಕೀ ಆನ್ಸರ್ಸ್ ಪ್ರಕಾರ ಫಾರ್ಮ್ಯಾಟ್ ಏನು ಕೊಟ್ಟಿರ್ತಾರ ಅದ್ರ ಪ್ರಕಾರನೇ ನಾವು ನೋಡಿ ಮಾಡ್ತೀವಿ. ಉಳಿದಿದ್ದರೆ ಲೇಟರ್ ಹುಡುಗರ ಜೊತೆ ಅವ್ರಿಗೆ ಕೊಟ್ಟಿದ್ದ ಆನ್ಸರ್ಸ್ ನೋಡಿ ಇದ್ ಮಾಡ್ತಾರೆ. ಹಂಗ ಓನ್ ಬರ್ದಿದ್ರೆ ಆನ್ಸರ್ ಹತ್ರ ನಾವು ಆ ಥರ ಹುಡುಗ ಬರ್ದಾನೆ ಅಂತ ಆ ಥರ ಏನು ಮಾಡಕ್ಕೆ ಬರೋದಿಲ್ಲ. ಅಲ್ಲಿ ಹಂಗೆ ಬರೋದಿಲ್ಲ. ನಾವು
ಅಲ್ಲಿ ಏನಾಗ್ತದೆ, ಹುಡುಗ ಹತ್ತತ್ರ ಆನ್ಸರ್ ಬರೆದ ಓನ್ ಆನ್ಸರ್ ಬರೆದು ಕೆಲವೊಂದು ಎಲ್ಲರೂ ಬರೆದಿರಲ್ಲ, ಎಲ್ಲೋ ಒಬ್ಬರು ಬರೆದಿರ ಅಂಥ ಪೇಪರ್ ಇರೋದಿಲ್ಲ. ಯಾಕೆಂದರೆ ಸ್ಕೂಲಲ್ಲಿ ಗೈಡ್ ಮಾಡಿರ್ತಾರೆ ಓನ್ ಆನ್ಸರ್, ನಿಮ್ಮ ಆಡು ಭಾಷೆ ಬರಿಬೇಡ್ರಿ ಅಂತೇಳಿ. ಕೆಲವೊಂದು ಆಡು ಭಾಷೆನಲ್ಲಿ ಉತ್ತರ ಇರ್ತದೆ. ಆಡು ಭಾಷೆಯಲ್ಲಿ ನಾವು ಉತ್ತರ, ಕೆಲವೊಂದು ಆನ್ಸರ್ನಲ್ಲಿ ನಾವು ಉತ್ತರ ಹುಡುಕ್ಬೇಕು, ಹಾಗೆ ರೈಟ್ ಮಾಡೋ ಹಾಗಿಲ್ಲ. ಅಲ್ಲಿ ಓನ್ ವರ್ಡ್ಸ್ ಯೂಸ್ ಮಾಡ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ಪೀಠಿಕೆ ಬರ್ದಾನೋ ಇಲ್ಲೋ, ವಿಷಯ ಸಂಗ್ರಹ ಹೇಗಿದೆ, ಆಮೇಲೆ ಕೆಲವ್ರಿಗೆ ವಿಷಯ ಸಂಗ್ರಹ ಆಗಿದೆ, ಉಪಸಂಹಾರ ಹೇಗೆ, ಕನ್ಕ್ಲೂಷನ್ ಏನು ಬರೆದಿದ್ದಾನೆ ಅದನ್ನು ನೋಡ್ಕೊಂಡು ಅದ್ರ ಮೇಲೆ ನಾವು ಮಾರ್ಕ್ಸನ್ನು ಕೊಡ್ತೀವಿ. ಇಷ್ಟೇ ನನ್ನ ಡೌಟು. ಆಕ್ಚುಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀರ ಸ್ಕೂಲಲ್ಲಿ, ಎಲ್ಲ ಟೀಚರ್ಸ್ ಹೇಳಿರ್ತಾರೆ ಹೀಗಿರುತ್ತೆ ಅಂತ, ಆದರೂ ನನ್ನ ಕಡೆಯಿಂದ ಒಂದ್ಸಲ ಕ್ಲಿಯರ್ ಮಾಡ್ಕೊಂಡೇನ ಅಷ್ಟೇ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಏನಾದರೂ ಲಾಸ್ಟಿಗೆ ಏನೋ ವಿಶೇಷವಾದ ಟಿಪ್ಸ್ ಮಾಹಿತಿ ಮಕ್ಕಳಿಗೆ ಕೊಡಬಹುದು ನೀವು? ಮಕ್ಕಳಿಗೆ ಒಂದೇ ಮಾಹಿತಿ ಹೇಳೋದು, ಬರವಣಿಗೆ ಅಂದವಾಗಿರಲಿ, ಬರವಣಿಗೆ ಅಂದವಾಗಿರಲಿ. ಕೆಲವರಿಗೆ ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಾಗೋದಿಲ್ಲ, ಬಟ್ ಸಾಧ್ಯ ಇದ್ದಷ್ಟು ಶುಭ್ರ ಸ್ವಚ್ಛವಾಗಿ ಬರೆಯೋದನ್ನು ರೂಢಿ. ಪೇಪರ್ ನೀಟ್ ಇರಲಿ, ಪೇಪರ್ ನೀಟ್ ಇದ್ದರೆ, ಅಕ್ಷರ ನೀಟ್ ಇತ್ತಂದರೆ ಒಳಗಡೆ ವಿಷಯ ಅಷ್ಟೊಂದು ಇದು ಆಗೋದಿಲ್ಲ, ಇವ್ಯಾಲ್ಯೂಟ್ರಿಗೂ ಖುಷಿ ಆಗ್ತದೆ. ನಿಮಗೆ ಲಕ್ ಇತ್ತಂದರೆ ನಿಮ್ಗೆ ಮಾರ್ಕ್ಸ್ ಸಿಗ್ತದೆ, ಅಲ್ಲಿ ಒಂದೊಂದು ಸಾರಿ ಮಾರ್ಕ್ಸ್ ಸಿಗ್ತದೆ. ಅದೇ ಒಂದು ಸಂದೇಶ ನಿಮ್ಗೆ ಕೊಡೋದು. ಕನ್ನಡವನ್ನು ಉಳಿಸಿ ಬೆಳೆಸಿ, ಕನ್ನಡ ಮಾತಾಡೋದನ್ನು ಕಲೀರಿ. ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಬರದೇ ಇದ್ದರೂ ನೀವು ಕನ್ನಡವನ್ನು ಕಲೀರಿ, ಕನ್ನಡ ಅಭಿಮಾನಿಗಳಾಗ್ರಿ. ನಾನು ಅಭಿಮಾನಿಯಾಗಿ ನಿಮಗೆ ಈ ಸಂದೇಶವನ್ನು ಹೇಳ್ತಾ ಇದ್ದೀನಿ. ಮೇಡಮ್ ಭಾಳ ಥ್ಯಾಂಕ್ಫುಲ್, ತುಂಬ ಹೃದಯದ ಧನ್ಯವಾದಗಳು. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಇಲ್ಲೇ ಬಂದು ನಿಮ್ಮ ಒಂದು ಕಾರ್ಯಕ್ರಮ ಮಾಡಿಕೊಟ್ರಿ, ಅದಕ್ಕೆ ಬಹಳ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ, ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಹಾಜರಾಗುತ್ತೇನೆ. ವೀಕ್ಷಿಸುತ್ತೀರಿ 9 ಲೈವ್, ಇದು ಸತ್ಯದ ಪ್ರತಿರೂಪ. ಧನ್ಯವಾದಗಳು.